ಅಣ್ಣ ನಮಸ್ಕಾರ, ಅಕ್ಕ ನಮಸ್ಕಾರ, ಅವು ಬೇತಾನ ಅಪ್ ಬೇತ ತಲಿನ ಕೆಡಿಸ್ಕೋಬೇಡ್ರಿ. ನನ್ನ ಬ್ಲಾಗ್ ನೋಡ್ರಿ, ಖುಷಿಲೇ ಇರ್ತೀರಿ. ಬಾಳ ಇಷ್ಟಪಟ್ಟು ಬ್ಲಾಗ್ ಮಾಡತ್ತೀನಿ. ಯಾವ ಕಡಿಮೆ ಮಟ್ಟ ನೋಡ್ಲಲ್ಲ ನಿಮ್ಮ ಅವ್ರ ರಾಣಿ. ಈಕೆ ನಮ್ಮವ್ವ, ಇವ ನಮ್ಮ ಅಣ್ಣ. ಎಲ್ಲಾರು ಬಾ ಮಂದಿ ಅದನ್ನ ಕೇಳ್ತಿದ್ರಿ, ನಿಮ್ಮ ಅವ್ವ ಅಂತ ತೋರಿಸ್ರಿ, ನಿಮ್ಮ ಅಣ್ಣ ಅಂತ ತೋರಿಸ್ರಿ. ಇವ್ರೇನ್ ದೊಡ್ಡ ಸೆಲೆಬ್ರಿಟಿಗಳಲ್ಲ. ನೀವು ನೋಡ್ರಿ ತಿಂತಾನ ಇಂಥವ್ರದಾರ ಇವ್ರು ನೋಡಾಕ ನೀವು ಇರ್ಲಿ. ಕ್ವಶನ್ ಬಾ ಮಂದಿ ಕೇಳಿರಿ, ವಿಧ ತರ ಕ್ವಶನ್ ಕೇಳಿರಿ. ಸ್ವಲ್ಪ ಏನ್ರ ಹೇಳ್ತಿದ್ರಿ ಹೇಳ. ಏನ್ ಹೇಳೋದಪ್ಪ ನಿನ್ ಬಗ್ಗೆ ಅವ್ರಿಗೆ ಗೊತ್ತೈತಲ್ಲ, ಎಲ್ಲ ನೋಡ್ತಾರ ದಿನಾನು. ಮತ್ತೇನ್ ಹೇಳೋದ್ ನಿನಗೆ? ಬಣ್ಣದ ಮಾತು ಯಾರು ಮಾತಾಡ್ಬೇಡ್ರಿ, ಒರಿಜಿನಲ್ ಮಾತು ಮಾತಾಡ್ರಿ. ಹಾ ಏನ್ರ ಹೇಳ್ತಿದ್ರಿ? ಬಣ್ಣದ್ದು ಏನು ಇಲ್ತೋಯಪ್ಪ, ನಮ್ ಕಡೆ ಎಲ್ಲ ಬರೋಬ್ಬರಿನ ಅದಾವ. ಫಸ್ಟ್ನೇ ಕ್ವಶನ್ ಅದ ಹೇಳಿ. ಫಸ್ಟ್ನೇ ಕ್ವಶನ್, ನಿಮ್ಮ ಅಣ್ಣನ ತೋರಿಸ್ರಿ. ಯಾರು ನೋಡತ್ತೀರಿ ನನ್ನದ ನಾನ. ಫಸ್ಟ್ನೇ ಕ್ವಶನ್ ನಮ್ಮ ಅಣ್ಣಾಗ ಕೇಳ್ಯಾರ. ನಿಮ್ಮ ಅಣ್ಣನ ಏಜ್ ಅಷ್ಟ, ವಯಸ್ಸು? ನಿನ್ ವಯಸ್ಸು ಎಷ್ಟಪ್ಪ? ನನ್ನ ಏಜ್ ಈಗ 20 ನಡ್ಯಾತವಪ್ಪ. 20. ಅವಂಗ ಇನ್ನೊಂದು ಪ್ರಾಬ್ಲಮ್ ಏನೈತಂದ್ರಿ, ಕನ್ಯಾ ಸಿಗಾತಿಲ್ರಿ. ಫಸ್ಟೇ ಪ್ರಾಬ್ಲಮ್. ಎಲ್ರ ಇದ್ರ ನೋಡ್ರಿ ಪ್ಲೀಸ್, ನಮ್ಮ ಅಣ್ಣಾಗ ಮದ್ವಿ ಮಾಡೋಣ ನೋಡ್ರಿ. ಮತ್ ನಿನ್ ದೊಡ್ಡ ಮಗನ ಬಗ್ಗೆ ವಯಸ್ಸು ಕೇಳತ್ತಾರಲ್ಲ. ನನ್ ಮಗಗ ಈಗ 20 ನಡ್ಯಾತಾವ. ಅವಂಗೆ ಹೆಣ್ಣು ಈಗ ಏನ್ ಆಲ್ರೆಡಿನ ಮಾಡ್ಕೋತಾರನ. 30 ವರ್ಷದ ಮಟ್ಟ ಲಗ್ನ ಮಾಡಂಗಲ್ಲ. ಕರಿ 30 ಜಂಗ್ ಹತ್ತತಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬ್ರೋ ನಿಮ್ ಊರ್ ಯಾವ್ದಂತ ಇನ್ನೊಬ್ರು ಕೇಳ್ಯಾರ. ನಮ್ಮೂರ್ ಬಂದ ಧಾರವಾಡದವ್ರ ನಾವು. ನೆಕ್ಸ್ಟ್, ಅಣ್ಣ ನಿಮ್ಮ ಮದುವೆ ಯಾವಾಗ? ನನ್ನ ಮದ್ವಿ ನಮ್ಮವ್ವನ್ ಕೇಳ್ರಿ. ನಮ್ಮವ್ವ ಹೂ ಅಂದ್ರ ನಾ ರೆಡಿನ. ನಿನ್ ಮದ್ವಿ ಏನ ಅವ್ರ ಮಾಡೋದ್? ನಿನ್ ಮದ್ವಿ ಏನ 15 ವರ್ಷಕ್ಕೆ ಮದ್ವಿ ಮಾಡೋದ? ಅವ್ರ ಮಾಡೋದ್ ನಿನ್ ಲಗ್ನ? ನಾ ಏನ್ ಮಾಡೋಲ್ಪ ನೋಡ್ರಿ. ಮದ್ವಿ ಭಾಳ ದೂರ ಐತಿ ಇನ್ನು. ಬ್ರೋ ನಿಮಗೆ ಅಪ್ಪ ಇಷ್ಟಾನ, ಅಮ್ಮ ಇಷ್ಟಾನ, ಅಣ್ಣ ಇಷ್ಟಾನ, ಇಲ್ಲ ನಿಮ್ಮ ಹುಡುಗಿ ಇಷ್ಟಾನ? ನನಗೆ ಇವ್ರು ಯಾರು ಇಷ್ಟ ಇಲ್ರಿಪ್ಪ. ನನಗೆ ನಾನೇ ಇಷ್ಟ ರೀ. ಹಂಗಂತೇನಿಲ್ಲ. ನನಗೆ ನಮ್ಮವ್ವ ಇಷ್ಟ, ನಮ್ಮಣ್ಣ ಇಷ್ಟ. ನಿಂಗೆ ಯಾರು ಇಷ್ಟ? ನನಗೆ ನನ್ನ ಮಕ್ಳು ಇಷ್ಟ. ಒಬ್ರು ಹೇಳ್ಬೇಕು. ಯಾರು? ಒಬ್ರು ನನ್ನ 2 ಮಕ್ಳು ಇಷ್ಟ. ಹಂಗಿಲ್ಲ, ಅದ ಒಬ್ರದ್ದು ಹೇಳ್ಬೇಕು. ಯಾರದ್ರ? ನನ್ನ ಮಕ್ಳ ಇಷ್ಟ. ಈ ಒಬ್ರದ್ದು ಯಾಕೆ? 3 ಮಂದಿ ಹಂಗಿಲ್ಲ, ಅದ ಒಬ್ರದ್ದು ಹೇಳ್ಬೇಕು. ಒಬ್ರದ್ದು ಹೇಳಲ್ಲ, ನಮ್ಮ 3 ಮಂದಿದು. ಹಾ ಒಬ್ರದ್ದು ಹೇಳ್ಬೇಕದ. ಒಬ್ರದ್ದು ಹೇಳ. ನೀನ ಇಷ್ಟ. ಗಿರ್ನಿ ಚಲೋ ಹಚ್ಚ. ನಿನಗೆ ಯಾರು ಇಷ್ಟ? ನನಗೆ ಯಾರು ಇಷ್ಟ ಇಲ್ಪ. ನಾನು ದೊಡ್ಡ ಒಬ್ರು ಹೇಳ್ಬೇಕು. ನೀನ್ ಉಪೇಂದ್ರಲ್ಲ? ನನ್ನ ಹೆಸರು ನಾನು. ಯಾರು ಇಷ್ಟ? ನನಗ ನೀನ ಇಷ್ಟ. ನಾನಿಷ್ಟ. ನಾ ಮನ್ಯಾಗ ಒಬ್ಬ ಸ್ಮಾರ್ಟ್ ಬಾಯ್ ರೀ. ಅಣ್ಣ ನಿಮ್ಮ ಫ್ಯಾಮಿಲಿ ಭೇಟಿ ಮಾಡ್ಬೇಕು ಅಣ್ಣ. ನಾವಪ್ಪ ಫ್ಯಾಮಿಲಿ ಎಷ್ಟೈತಿ ಸದ್ಯ. ಇವಾಗ ಮದ್ವೆ ಆಗೋರ್ ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತೀರಿ? ಈಗ ಮದ್ವೆ ಆಗೋರ್ ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತಿ? ಈಗ ಸದ್ಯ ಮದ್ವೆ ಆಗೋರಂದ್ರ ನನ್ನ ಮಕ್ಕಳ ಬಗ್ಗೆ ಹೇಳು, ಹೊರಗಿನ ಮಂದಿ ಬಗ್ಗೆ. ಹೊರಗ ಯಾರ ಮದ್ವೆ ಆಗೋರ್ ಪರಿಸ್ಥಿತಿ ಬಗ್ಗೆ? ಮದ್ವಿ ಮಾಡ್ಕೊರಿ. ಏನ್ ಕನಸು ಆಸೆ ಏನಿರ್ತಾವ ನಾವೆಲ್ಲ ಈಡೇರಿಸಿ ಮದ್ವಿ ಮಾಡ್ಕೊರಿ. ಒಳ್ಳೆ ತಂದೆ ತಾಯಿನೂ ಅದ್ರಾಗ ಸ್ವಲ್ಪ ಮರಿಬ್ಯಾಡ್ರಿ, ಅಷ್ಟ ಹೇಳೋದು. ಗುಡ್ ಕ್ವಶನ್ ಆನ್ಸರ್. ನಿಂದು ಮದ್ವೆ ಆಗೋ ಯುವಕರ ಬಗ್ಗೆ? ತಂದೆ ತಾಯಿನ ಸಾಕ್ರಿ. ಆಮೇಲೆ ಒಳಗಿಂದ ಹೇಳು. ಒಳಗಿಂದ ಅದ ಒಳಗಿಂದ ಹೇಳ್ತನ. ತಂದೆ ತಾಯಿನ ಸಾಕ್ರಿ. ಆಮೇಲೆ ನಿಮ್ಮ ಕನಸೋದು ಆಸೆ ಅದು ಇರ್ತಾವಲ್ಲ, ಅವ್ನ ಇಡಿಸ್ಕೊಂಡು ಅವನ್ನೆಲ್ಲ ನೆರವೇರಿದ್ದಿಂದ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅದ ಅವನ್ನೆಲ್ಲ ಇದನ್ನ ಮಾಡ್ಕೊಂಡ ನೀವು ಮದ್ವಿ ಮಾಡ್ಕೊರಿ ಅಂತ ಹೇಳ್ತೀನಿ. ನೆಕ್ಸ್ಟ್, ಅಣ್ಣ ನೀವು ಒಂದು ದಿನ ಅಣ್ಣ ತಮ್ಮ ನೀವು ಒಂದ್ ದಿನಾರ ಜಗಳ ಆಡಿರೋ ಇಲ್ಲೋ? ನಾ ಹೇಳ್ತೇನೆ ಕ್ವಶನ್. ಜಗಳ ಮಾಡ್ಯಾರಪ್ಪ. ಸಣ್ಣವ ಕೊಡ್ಲಿ ಹಿಡ್ಕೊಂಡ್ ನಿಂತಿದ್ದ, ದೊಡ್ಡವ ಹೊರಗ್ ಕಿಟಕಿಗೆ ಜೋತ್ ಬಿದ್ದಿದ್ದ, ಮಣ್ಣು ತೂತ್ಕೊಂಡ್ ಹೋಗ್ಯಾದ. ಹೊಡೆದಾಟ ಗ್ಯಾರಂಟಿ ಮಾಡ್ಯಾರ, ಫುಲ್ ಹೊಡೆದಾಡ್ಯಾರ. ಮತ್ತ ಇನ್ನ ಏನ್ ಹೇಳೋದು ಇದ್ರ ಬಗ್ಗೆ? ಪವಾಡ ಭಾಳ ಅದಾವ. ಪವಾಡಗಳು ಹೇಳಿರ. ಪವಾಡ ಬಗ್ಗೆ ಹಂಗೇನಿಲ್ಲ, ಅದೊಂದ್ ಸತ ಅಷ್ಟ. ಮತ್ತೇನ್ ಆಡತಿಲ್ಲ, ಸುಮ್ಮಾಗಿ ಹಂಗೇನ್ರ ಆಡುವಾಗ ಹೇಳ್ತೀವ್ರಿ. ಎಲ್ಲಾರು ಬಂದು ನೋಡ್ಕೊಂತ ಕುಂದ್ರೆ ವಿಡಿಯೋ ಮಾಡ್ಕೊಳಂತ್ರೆ ಸೆಲೆಬ್ರಿಟಿ ನೋಡ್ರಿ ಇಲ್ಲಿ ಅಂತ ಹೆಂಗ್ ಜಗಳ ಆಡತಾರಂತ. ಅಣ್ಣಂದು ಮದುವೆ ಯಾವಾಗ? ದೊಡ್ಡ ಮಗನ ಮದುವೆ ಯಾವಾಗ? ದೊಡ್ಡ ಮಗನ ಮದ್ವಿ ಮಾಡ್ತೇವೆ. ಬೇರೆ ಹುಡುಕಾಡಕತ್ತೇವಿ ಹೆಣ್ಣ.
ನಿಮ್ಗೂ ಇದ್ರ ಹೇಳ್ರಿ, ಕಮೆಂಟ್ ಮಾಡ್ರಿ. ಲಘು ಮಾಡ್ರಿ. ಲಘು ಲಘು ಕಾಂಟ್ಯಾಕ್ಟ್ ಮಾಡ್ರಿ. ಅವ್ನ ಐಡಿನು ಹಾಕಿರ್ತ ನೋಡ್ರಿ, JCB ಭೀಮು. ನಿನ್ನ ಐಡಿ ಸರ್ JCB ಲವರ್ ಭೀಮು. ಕಾಂಟ್ಯಾಕ್ಟ್ ಮಾಡ್ರಿ ಲಘು ಲಘು. ಅಣ್ಣ ಒಂದು ನಿಮ್ಮ ಅಣ್ಣಾಗ ಇಷ್ಟ ಆದ ಹಾಡು ಯಾವ್ದು? ನಿನಗೆ ಯಾವ ಹಾಡು ಇಷ್ಟಪ್ಪ? ನಾ ಡ್ರೈವರ ಹಾಡು ಒಂದ್ ಎರಡು ನುಡಿ. ಅಟ ನಾ ಡ್ರೈವರ ನೀ ನನ್ನ ಲವ್ವರ ಅಟ ನಂಗೆ ಅಷ್ಟ ಬರ್ತೈತಿ. ನಿಮಗೆ ಇಷ್ಟ ಆದ ಹಾಡು ಯಾವ್ದು? ನಂಗೆ ರವಿಚಂದ್ರ ಸಾಂಗ್ ಇಷ್ಟ. ಯಾವ್ದು? ದಿರದಿರದಿಲ್ಲ ನಾನಾದಿರ ನನಗ ಸಾಂಗ್ ಕೇಳೋ ನೋಡ್ರಿ. ನಾ ಅಮೇರಿಕಾ ಸಾಂಗ್ ಚಿಂಗ್ ಪೊಂಗ್ಲಾ ಇಂಥ ಸಾಂಗ್ ಕೇಳಿದ್ರಿ ನಾನು. ಮದ್ವಿ ಬರೀ ಎಲ್ಲಾರು ಮದುವೆಯಾಗ ಸೂಪರ್ ಅಣ್ಣ ನಿಮ್ಮ ರೀಲ್ಸ್. ಮತ್ತೊಬ್ರು ಕೇಳ್ಯಾರ, ಅಣ್ಣ ನಿನಗೆ ಇನ್ಸ್ಟಾಗ್ರಾಮ್ನ್ಯಾಗ 88,500 ಫಾಲೋವರ್ಸ್ ಅದಾರ, ಅದಕ್ಕೆ ನಿಮ್ಮ ಮನ್ಯಾಗ ಎಷ್ಟು ಖುಷಿ ಅದಾರ, ಹೆಂಗೆ ಸಪೋರ್ಟ್ ಮಾಡ್ತಾರ ಅಂತ ಕೇಳ್ತಾರ, ಅದನ್ನು ಕೇಳ್ರಿ. ಮನ್ಯಾಗ ಅಂದ್ರ ಊರಿಗೆ ಉಪಕಾರಿ ಮನೆಗೆ ಮಾರಿ ಹಂಗಪ್ಪ ನನ್ನ ಮಕ್ಳು, ಹಂಗೇನಿಲ್ಲ. ಆದ್ರ ಚಲೋ ಅದಾರ. ಆದ್ರ ಹೊರಗಿನ ಮಂದಿ ಅದನ್ನ ಜಾಸ್ತಿ ಕೇಳಿಲ್ಲ. ನಿಮ್ಗೆ ಹಂಗ ಆಗ್ಯಾರಲ್ಲ, ಏನ್ ಅನಿಸ್ತತಿ? ಖುಷಿ 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 ಐತಿ ನಮಗ್. ನಿನಗ ಹೋದಲ್ಲೆಲ್ಲ ಫೋಟೋ ಹೊಡಿ ಅಂತಾರು ಅಣ್ಣ. ಒಂದ್ 100 ರೂಪಾಯಿ ಕೊಡೋದಿಲ್ಲ ಯಾರು. ಊಟಾಗ ಎಲ್ಲಾರ ಹೊರಗೆ ಹೋಗುದ ವಜ್ಜ ಆಗ್ಬಿಟ್ಟತ್ ನಾವ್. ಎಲ್ಲಾರ ತರಕಾರಿ ತರ ಕರ್ಕೊಂಡು ಹೋದ್ ಕೊಡ್ದಾನಂದ್ರ ತರಕಾರಿ ತರದ್ ಬಿಡ್ತಾನ, ಹೋಗಿ ಅವ್ರ ಕೂಡ ಫೋಟೋ ತಕೊಂಡ್ ನಿಂದಿರ್ತಾನ. ಸಾಕಾಗ್ಬಿಟ್ಟತ್. ಹಂಗಾಗಿ ನೀವು ಹೋಗ್ಬಿಡಪ್ಪ ಅಂತೇಳಿ ಆಟೋ ಮಾಡ್ಕೊಂಡ್ ತರಕಾರಿ ತಗೊಂಡಕ್ ಹೋಗತ್ತನ್ನ. ಎಲ್ಲ ನಿಮ್ ಸಪೋರ್ಟ್ ಗಾಯ್ಸ್, ಲವ್ ಯು ಅಲ್ಲ. ಹಿಂಗ ಸಪೋರ್ಟ್ ಕೊಡ್ರಿ ನಂಗೆ. ಹೇಳಿ ಏನ್ ಅನಿಸ್ತತಿ? ಏನ್ 100 ರೂಪಾಯಿ ಕೊಡ್ರ ಅವ್ನ್ ಕೊಡು, ಒಂದ್ ರಾತ್ರಿ ಮಲಗಸನ ಹಂಗಲ್ಲ. ನಿಮ್ಮ ಅಣ್ಣನ ಹುಡುಗಿ ಹೆಸರು ಹೇಳ್ರಿ. ಜೋರ ಸಿಂಗಲ್ ಅದೇನು ಇನ್ನ. ಬಾ ಹನುಮಪ್ಪನ ಭಕ್ತನ ಬಾಲ ಬ್ರಹ್ಮಚಾರಿ ಬಾಯ್ ತೋದಲ್ತ ಮಿಸ್ಟೇಕ್ ಐತಿ. ಬಜರಂಗಿ ಭಕ್ತ ಇರ್ಲಿ. ನೆಕ್ಸ್ಟ್ ಕ್ವಶನ್, ನಿಮ್ಮ ಮಕ್ಕಳ ಓಡಿಸ್ಕೊಂಬಂದ್ರ ಹೆಣ್ಮಕ್ಳನ್ನ ಅವಾಗ ನೀವು ಏನು ಸಪೋರ್ಟ್ ಮಾಡ್ತಿರೋ, ಏನು ಒದ್ದು ಹೊರಗೆ ಹಾಕ್ತಿರೋ? ಸಪೋರ್ಟ್ ಮಾಡ್ತಾನೆ. ಮನಸ್ಸಾದ ಒಳಗಿಂದ ಮನಸ್ಲಿಂದ ನನ್ನ ಅಮ್ಮ ಮನಸ್ಸಿ ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇಲ್ಲಿಂದ ಹೇಳತ್ತಾನ, ಇಷ್ಟಪಡ್ತಾನೆ. ಬೈ ನಿನಗ ಲವ್ವರ್ ಅದಾಳು ಇಲ್ಲೋ? ಅನ್ನಗ ಇಲ್ಲ, ನಮ್ಗ ಇರ್ತಾರ ಬಿಡು. ಗತ್ತು ಏನು ಯಾರು ಇಲ್ರಿಪ್ಪ ಲವರ್ದು ಇಲ್ಲ. ಇದ್ರೆ ಇದ್ರ ಸ್ವಲ್ಪ ನೋಡ್ರಿ. ನನ್ನ ನಂಬರ್ ತೋರ್ಬೇಕು. ಬ್ರೋ, ಬಿಟ್ಟು ಹೋದ ಹುಡುಗಿ ಬಗ್ಗೆ ಏನ್ ಹೇಳ್ತಿ? ಹಗ್ಗ ಅವನು ಬಿಟ್ಟು ಹೋದ್ ಹುಡುಗಿ ಬಗ್ಗೆ ನನ್ನ ಕೇರ್ ನಾ ಏನ್ ಮಾಡೋದು? ಹೇಳ. ಈಗ ಹಂಗಲ್ಲ, ಈಗ ಯಾವ್ದ್ರ ಒಂದು ಹುಡುಗಿ ಲವ್ ಮಾಡಿರ್ತಾನ, ಆಕಿ ಬಿಟ್ಟು ಹೋಗಿರ್ತಾಳ, ಅವ್ರ ಬಗ್ಗೆ ಏನ್ ಹೇಳ್ತಿ? ಅವ್ರ ಏನ್ ಶೆರೆ ಕುಡಿಬೇಕು, ಏನ್ ಹೆಂಗ ಉದ್ದಾರ ಆಗ್ಬೇಕು? ಬಿಟ್ಟು ಹೋದಾಕ ಹೋಗಿರ್ತಾಳಪ್ಪಜಿ, ಮನ್ಯಾಗ ಹೆಂಗ್ ಜೀವನ ಮಾಡ್ಬೇಕಲ್ಲ ಹಂಗ್ ಜೀವನ ಮಾಡ್ಬೇಕು. ಆಕಿ ಹೋದಾಕ ಹೋಗಿರ್ತಾಳ, ಮತ್ತೊಬ್ಬಾಕಿ ಬರೋಕ್ ಬರ್ತಾಳ. ನೀನ್ ಹಣೆ ಬಾರ್ದಾಗಿತ್ತಂದ್ರ ಮತ್ತ ಅಕ್ಕಿಕ್ಕಿಂತ ಚಲೋ ಹುಡುಗಿ ಸಿಗ್ತಾಳು. ಟೆನ್ಷನ್ ತಗೋಬೇಡ್ರಿ. ಹೋದಾಕ ಹೋಗ್ಲಿ ಹೇಳಾಗಿ ಮತ್ತೊಬ್ಬಕಿನ್ ತರೋಣ, ಟೆನ್ಷನ್ ಮಾಡ್ಕೋಬೇಡ್ರಿ. ಹಂಗ ಅಂತಾರವ್ರ. ನಮ್ಮನ್ನ ಯಾರು ಮೂಸ್ ನೋಡುದಿಲ್ಲ, ನಮ್ಮನ್ ಗೊತ್ತಿರ್ತಾವ. ನಮಗೇನು ಮತ್ತು ಮನಿ ಕೆಲಸ ಅಷ್ಟೇ. ಅಲ್ಲ, ಬಿಟ್ಟೋದ್ ಹುಡುಗಿ ಬಿಟ್ಟು ಹೋಗ್ಯಾಳ, ಏನ್ ಮಾಡ್ಬೇಕು ಅದನ್ನ ಹೇಳ. ಏನ್ ಮಾಡ್ಬೇಕ? ಇದನ್ನ ಡ್ರಿಂಕ್ಸ್ ಪಂಕ್ಸ್ ಅದು ಮಾಡಿ ಜೀವನ ಹಾಳು ಮಾಡ್ಕೋಬೇಡ್ರಿ. ಬ್ರೋ, ನಿಮ್ಮ ಅಣ್ಣನ ಕೆಲಸ ಏನ್ ಮಾಡ್ತಾನ? ನಿನ್ ಮಗ ಕೆಲಸ ಏನ್ ಮಾಡ್ತಾನ? ನನ್ನ ಮಗ ಬೋಡಿ ಜನ್ ಹೊಡಿತಾನ್ರಿ, JCP ಅಂತಾರಲ್ಲ ಅದನ್ನ ಹೊಡಿತಾನ. JCB ಅಂತಾರ ಅದಕ್ಕೆ? JCB ಅಂತಾರ. ಹಿಂಗ ಹಾಕಿ ಕೆಬರು. ಹಲೋ ಅಣ್ಣ, ನಿಮ್ಮ ಅಮ್ಮನ್ನ ತೋರಿಸಿ. ಎಲ್ಲಾರು ಅದನ್ನ ಕೇರಿ, ಅಮ್ಮನ್ ತೋರಿಸ್ರಿ, ಅಣ್ಣನ್ ತೋರಿಸ್ರಿ. ನಾ ವಿಡಿಯೋ ಮಾಡೋ ನನ್ನ ಕೇರಿ ಯಾರ ಒಬ್ರ ನಿನ್ ನೋಡ್ತಾರ ಬ್ಯಾಸರ ಅವ್ರಿಗೆ. ಬ್ಯಾಸರ ಆಗಂಗಿಲ್ಲ ಅಡ್ಸಲ್ ಯಾರಿಗೂ. ನಿಮ್ಮ ಮನ್ಯಾಗ ಎಲ್ಲಾರು ಎಷ್ಟು ಸಾಲಿ ಕಲ್ತಿರಿ ಅಂತ ಕೇಳ್ರಿ. ಸಾಲಿ ಕೇಳ್ರಿ. ನಾ ಸಾಲಿ ಕಲ್ತಿಲ್ರಿಪ್ಪ, ಸಾಲಿ ಕಲ್ತಿಲ್ಲ. ನಮ್ಮ ಎರಡನೇ ತಾನ ಹೋಗಿಲ್ರಿ, 1ನೇ ತಾನ ಅಷ್ಟ ಹೋಗ್ಯಾಳ. 1ನೇ ಪಾಸ್ ಆಗಿ 2ನೇ ಕ್ಲಾಸಿಗೆ ಡಿಬಾರ್. ನಿನ್ನ ಮಕ್ಕಳು? ನನ್ನ ಮಕ್ಕ ನಮ್ ಬಾಳೆನ 9 ಬಂದ್ಬಿಟ್ಟತಿ. ಏನ್ ಮಾಡಕ್ ಬರ್ತತಿ? ನನ್ನ ಮಗಳ ಒಬ್ಬಾಕಿ 9th ಕಲ್ತಾಳ,
ಆಮೇಲೆ ಒಬ್ಬ ದೊಡ್ಡವ ಅವ್ 9th ಕಲ್ತಾನ, ಇವ 10th ಪಾಸ್ ಆಗೈತಿ. 10th ಪಾಸ್? 1 ವರ್ಷ ಅಷ್ಟ ಇವಂದಷ್ಟಿಗೆ. ಒಂದು ವರ್ಷ ಭಾಳ ಏನಲ್ಲ. ಅಂದ್ರೂ 9ನೇದಾಗ ಬಿಟ್ಟಿದ್ದೀರ ನಾನು ಹೊಳ್ಳಿ ಏನೋ ದೇವ್ರ ಹೋಗ್ಲಿ ಅಂತಂದ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ನಿಮ್ಮ ಮಕ್ಕಳು ಈಗಿರ್ತ ಹಿಂಗ ವೈಲೆಂಟ್ ಅದಾರು ಏನ್ ಸೈಲೆಂಟ್ ಇದ್ರು ಏನ್ ಈಗ ಹಿಂಗ ಆಗ್ಯಾರು ಅಂತ ಕೇಳ್ಯಾರ, ಅದ್ರ ಬಗ್ಗೆ ಯಾವಾಗಿದ್ರು ಹಿಂಗ ಉಡಾಳ್ತಾನ, ಏನ್ ಸೈಲೆಂಟು ಇಲ್ಲ ವೈಲೆಂಟು ಇಲ್ಲ, ಎಲ್ಲ ಯಾವಾಗಿದ್ರು ಹಿಂಗ ಉಡಾಳ. ಇವ್ರಿಬ್ರು ಉಡಾಳ, ನನ್ನ ಮಗಳು ಒಬ್ಬಕ್ಕೆ ಸೂಪರ್. ಸೂಪರ್ ಸೂಪರ್ ಏಕ್ ನಂಬರ್. ಏಕ್ ನಂಬರ್. ಹೆಂಗ ಈಗಿರ್ತ ಓಡಾಳದ ನೋಡಣ. ಎಲ್ಲ ಹುಟ್ಟದಿಂದ ಕಲ್ಕೊಂಡ ಬಂದ್ಬಿಟ್ಟು ನಾವು ತಾಯಿ ಬೆಟ್ಟ್ಯಾಗ ಏನ್ ಮಾಡೋದು, ಅದ ಬಂದ್ಬಿಟ್ಟೈತಿ ಜೀವನದಾಗ. ಸಾಲಿ ರೀ ನಮ್ಮ ಅಣ್ಣ ನನ್ನಿಂದ ಕ್ವಶನ್ ಇದೆ, ಸಾಲಿ ದಿನ ಕಂಟಿನ್ಯೂ 1 ತಿಂಗಳು ಕಂಟಿನ್ಯೂ ಹೋಗ್ಯಾನ ಏನ್ ಮಾಡ್ಯಾನ ಕೇಳಿ. ಶಾಲಿಗಂಕಾರ ಹೋಗಿಲ್ಲ, ಗಾಡಿ ಕಲಿ ಹುಮ್ಮಸ್ ಇತ್ತು, ಗಾಡ್ಯಾಗ ಬ್ಯಾಗ್ ಹೋಗಿತ್ತಿದ್ದೆ, ಗಾಡ್ಯಾಗ ಕುಂಡಿರ್ತಿದ್ದೆ. ಅದಲ್ಲೋ ಬಂಕ್ ಅದು ಹೊಡೆದಿಯೋ ಇಲ್ಲೋ? ಬಾ ಹೊಡೆದನ್ ಬಂಕ್ ಅದು ಹೊಡೆದಕ್ಕೆ ನಾವು ಎಳ್ನೀರು ಕುಡಿಯಾಕ ಹೋಗಿದ್ವಿ, ಎಳ್ನೀರು ಹರಿಯಾಕ. ಎಳ್ನೀರ್ ಹರದ್ ಜೀವನ ಹರದ್ ಹನ್ಯಾಡ. ಹಿಂಗೈತ್ರಿ. ಲಾಸ್ಟ್ ಇಷ್ಟು ಕ್ವಶನ್ ಕೇಳಿದ್ರಿ, ಅಷ್ಟಕ್ಕೂ ಆನ್ಸರ್ ಮಾಡೀವಿ. ಇದು ನಮ್ಮ ಫ್ಯಾಮಿಲಿ ಮೇಲೆ ಒಂದು ಫಸ್ಟ್ನೇ ಬ್ಲಾಗ್, ಏನರ ತಪ್ಪು ಮಾತಾಡಿದ್ರ ಕ್ಷಮೆ ಇರಲಿ. ಫಸ್ಟ್ನೇ ಬ್ಲಾಗ್ ಭಾಳ ಮಾತಾಡ್ಯಾರ, ಸಂಭಾಳಿಸ್ಕೊಡ್ರಿ. ಲಾಸ್ಟ್ ಏನ್ರ ಹೇಳ್ತಿದ್ರಿ ಹೇಳ. ಎಲ್ಲರಿಗೆ ನಮಸ್ಕಾರ. ನನ್ನ ಮಗನ ಹಿಂಗ ಬೆಳೆಸ್ರಿ, ಹಿಂಗ ಮುಂದುವರ್ಸ್ರಿ, ನಿಮ್ಮನ್ನ ನಂಬ್ಕೊಂಡನಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಂತ ಹೇಳಿ. ಸಬ್ಸ್ಕ್ರೈಬ್ ಮಾಡ್ರಿ. ಏನ್ ಮಾಡ್ಬೇಕ? ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಿಮ್ಗ ಬಿಟ್ಕೊಟ್ಟಿದ್ದ ನಿಮ್ಮ ಮಗ. ನಮಸ್ಕಾರ. ಕುಂದ್ರು ತಡಿ ಅವಂತ ಹೇಳಿ. ಈಗ ಇನ್ಸ್ಟಾದಾಗ ಹೆಂಗ ಇದನ್ನ ಫಾಲೋ ಮಾಡಿರಲ್ಲ ಹಂಗ ಯೂಟ್ಯೂಬ್ದಾಗು ಸಬ್ಸ್ಕ್ರೈಬ್ ಮಾಡ್ರಿ. ಏನ್ ಮಾಡ್ಬೇಕ? ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಹಾಕ್ರಿ. ಏನೋ ತಪ್ಪಾದ್ರೂ ಒಂದಿಟ ಹೊಟ್ಟೆ ಹಾಕೋರಿ. ಫಸ್ಟ್ನೇ ಬ್ಲಾಗ್ ಯಾವ ಕಡಿ ಮಠ ನೋಡಲ್ಲ ನಿಮ್ಮ ಮೌರಾಣಿ ಅಂತ ಆಗ ಹೇಳಿ ನಾನು. ಲೈಕ್ ಕೊಡ್ಲಿಲ್ಲ ಅಂದ್ರು ನಿಮ್ಮ ಮೌರಾಣಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಲೈಕ್ ಮಾಡ್ರಿ. ಲವ್ ಯು ಆಲ್.